ಆಲ್ಫಾ ಬೀಟಾ ಗಾಮಾ ರಿಗ್ಮಾ. ನಿಮ್ಮ ಸಮಯ ಈಗ ಶುರು. ಮೊದಲನೇ ಪ್ರಶ್ನೆ, ಮಲ್ಲಪ್ಪ ಕಬ್ಬರ್ಗಿಯವರ ಮನೆಯ ಕಟ್ಟಿ ಎಷ್ಟು ವರ್ಷಗಳಾಗಿದೆ? 90 ಅವ್ರ ಮನೆ ಕಟ್ಟಿ 90 ವರ್ಷ ಆಗಿದೆ. ಮಲ್ಲಪ್ಪ ಕಬ್ಬರ್ಗಿಯವರ ಮಹಾದೇವಿಯವರನ್ನು ಮದುವೆಯಾಗಿ ಎಷ್ಟು ವರ್ಷ ಆಗಿದೆ? 30. ಮಲ್ಲಪ್ಪ ಕಬ್ಬರ್ಗಿಯವರ ಮನೆಯ ಮುಂಭಾಗದಲ್ಲಿರುವ ಗಡಿಯಾರದಲ್ಲಿ ಯಾರ ಭಾವಚಿತ್ರವಿದೆ? ಲಕ್ಷ್ಮಿ. ಮಲ್ಲಪ್ಪ ಕಬ್ಬರ್ಗಿಯವರ ಮಗಳು ಸೊಕ್ಕುಬಾಯಿ ಎಷ್ಟನೇ ತರಗತಿವರೆಗೂ ಓದಿದ್ದಾರೆ? 10ನೇ ತರಗತಿ. ಮಲ್ಲಪ್ಪ ಕಬ್ಬರ್ಗಿಯವರು ಹೆಂಡತಿಯನ್ನು ಪ್ರೀತಿಯಿಂದ ಏನೆಂದು ಕರೆಯುತ್ತಾರೆ? ಹುಡುಗಿ. ಓಕೆ. ಮಲ್ಲಪ್ಪ ಕಬ್ಬರ್ಗಿಯವರು ಮನೆಗೆ ಎಷ್ಟು ಬಾಗಿಲುಗಳಿವೆ? 3. ಮಲ್ಲಪ್ಪ ಕಬ್ಬರ್ಗಿಯವರ ವರ್ಷದ ಆದಾಯವೆಷ್ಟು? 6 ಲಕ್ಷನಾ? ಮಲ್ಲಪ್ಪ ಕಬ್ಬರ್ಗಿಯವರ ಮನೆಯಲ್ಲಿ ಒಟ್ಟು ಎಷ್ಟು ಕಂಬಗಳಿವೆ? 18. ಮಲ್ಲಪ್ಪ ಕಬ್ಬರ್ಗಿಯವರ ದೇವರ ಕೋಣೆಯಲ್ಲಿ ಎಷ್ಟು ದೇವರ ಫೋಟೋಗಳಿವೆ? 13. ಮಲ್ಲಪ್ಪ ಕಬ್ಬರ್ಗಿಯವರ ಮನೆತನದ ಗಂಡು ದೇವರ ಹೆಸರೇನು? ಇಲ್ಲಿಗೆ ನಿಮ್ಮ ಸಮಯ ಮುಕ್ತಾಯ. 1 ತಪ್ಪು, 9 ಸರಿ. ಹಾಗಾಗಿ ನಿಮ್ಮ ಸ್ಕೋರ್ 90 ಪ್ಲಸ್ 10 100. ಇಲ್ಲಿವರೆಗಿನ ಹೈಯೆಸ್ಟ್. ನೆಕ್ಸ್ಟ್ ನಮ್ಮ ಅಂಕಿತಾ ಹಾಗೂ ಸುಷ್ಮಾ. ಹನುಮಮ್ಮನವರಿಗೆ ಎಷ್ಟನೇ ವಯಸ್ಸಿನಲ್ಲಿ ಮದುವೆ ಆಯ್ತು? 12 ವಯಸ್ಸಿಗೆ. ಬಸಪ್ಪ ಕೊಳೆಗದ್ರವರ ಮನೆಯಲ್ಲಿ ಎಷ್ಟು ಸ್ವಿಚ್ ಬೋರ್ಡ್ಗಳಿವೆ? ಸಮಯ ಓಡ್ತಾ ಇದೆ. 7. ಬಸಪ್ಪ ಕೊಳಗದ್ರವರ ಮನೆ ಮುಂದೆ ಇರುವ ಡ್ರಮ್ಮಿನಲ್ಲಿ ಎಷ್ಟು ಕೆಜಿ ಧಾನ್ಯಗಳನ್ನ ತುಂಬಬಹುದು? 1000 kg. ಬಸಪ್ಪ ಕೊಳೆಗದ್ ಮನೆಯಲ್ಲಿರುವ ಒಟ್ಟು ಜನಸಂಖ್ಯೆ ಎಷ್ಟು? 29. ಹನುಮಮ್ಮನವರ ಗಂಡ ಬಸಪ್ಪ ಕೊಳೆಗದ್ರವರ ಹುಟ್ಟಿದ ದಿನಾಂಕ ಯಾವುದು? ಬಸಪ್ಪ ಕೊಳಗದ್ರವರ ಮನೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಒಟ್ಟು ಎಷ್ಟು ಫೋಟೋಗಳಿವೆ? 2. ಐಹೊಳೆಯಲ್ಲಿ ನೀವು ಇರುವ ಮನೆ ಯಾವ ಬೀದಿಯಲ್ಲಿದೆ? ದುರ್ಗದೋಣಿ. ಬಸಪ್ಪ ಕೊಳಗದ್ ಮನೆಯಲ್ಲಿ ದಿನಕ್ಕೆ ಎಷ್ಟು ರೊಟ್ಟಿಗಳನ್ನ ಬಡಿಯುತ್ತಾರೆ? 100. ಬಸಪ್ಪ ಕೊಳಗದ್ರವರ ಮಗಳು ಯಲ್ಲಮ್ಮನವರನ್ನ ಯಾವ ಊರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ? ಐಹೊಳೆ. ಬಸಪ್ಪ ಕೊಳಗದ್ ಮನೆಯ ಬಲಭಾಗಕ್ಕೆ ಇರುವ ಮನೆಯ ಯಜಮಾನರ ಹೆಸರು? ಬಲ ಇಸ್ ರೈಟ್. ಬಲಮಾನದಲ್ಲಮ್ಮ. ಮನೆ ಓನರ್ ಯಾರು? ಮನೆ ಯಜಮಾನರ ಹೆಸರು ಹೇಳಿದ್ರೆ ಪಕ್ಕದಲ್ಲಿರೋ ನಾಯಿಯವರ ಮನೆ ಹೆಸರು ಹೇಳ್ತೀಯಲ್ಲಮ್ಮ. ಗೊತ್ತಿಲ್ಲ. ಸಮಯ ಮುಕ್ತಾಯವಾಗಿದೆ. ಸೊ ಇಲ್ಲಿಗೆ ಈ 10 ಪ್ರಶ್ನೆಗಳ ಪೈಕಿ ಸರಿಯಾದ ಉತ್ತರ ಕೊಟ್ಟಿದ್ದು ಫಾರ್ 70 ಅಂಕಗಳು. 3 ತಪ್ಪುತ್ತರಗಳನ್ನು ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮ ಸ್ಕೋರ್ 70 + 5 75. ಜೋರ್ ಚಪ್ಪಾಳೆ ಬರಲಿ ಫಾರ್ ಅಂಕಿತಾ ಹಾಗೂ ತೊಗರಿ ಬೇಳೆ. ಇದು ಹಳ್ಳಿ ಪವರು ನೋಡಮ್ಮೋ, ರಗಡು ಮಜಾ ಈಗ ಬರೋದೈತಿ ನೋಡ.